ನಿಮ್ಮ ಪ್ರೀತಿ ಮತ್ತೊಮ್ಮೆ ಯಾರೇ ಆಗಲಿ ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ, ಯಾವತ್ತೂ ಈ ಮಣ್ಣು ಬಿಟ್ಟು ಹೋಗಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರಿಗೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ, ನನ್ನ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳಿಗೆ. ಕೇಳಿಸ್ತಿಲ್ವಾ? ಕೇಳಿಸ್ತಿದ್ಯಣ್ಣ? ಓಕೆನಾ? ಸರಿ, ಆಗಲ್ಲ. ಇವತ್ತು ಇಲ್ಲಿಗೆ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು. ಏನ್ ಮಾತಾಡೋದು, ಏನ್ ಹೇಳೋದು? ಯಾಕಂದ್ರೆ ಎಫ್ಐಆರ್‌ನಲ್ಲಿ ನಮ್ಮ ಅಂಬರೀಷ್ ಅನ್ನೋದು ಕೈ, ನಮ್ಮ ಅಂಬರೀಷ್ ಅನ್ನೋದು ಪ್ರೀತಿ, ನಮ್ಮ ಅಂಬರೀಷ್ ಅನ್ನೋ ಅಭಿಮಾನಿಗಳು ನಮ್ಮ ಕೈ ಇರೋದು. ಅಷ್ಟು ಜನರು ಅಂಬರೀಷನ್ನ ತುಂಬಾನೇ ಮಾಡಬೇಕು. ನಮ್ಮ ಪರ ಕೆಲವು ನಿಂತವರು ಇವತ್ತು ಅವರೊಬ್ಬರು ನಮ್ಮ ಪಕ್ಕ ಕೈ ಪಾಪ ನೋವಿಂದು ಸಹ ಬಂದಿಲ್ಲಿ ಕೂತಿದ್ದಾರೆ. ಅವರು ಬಹಳ ಧನ್ಯವಾದಗಳು ಹೇಳ್ತಾರೆ. ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಎಂದಿಗೂ ಇನ್ನೂ ರಾಜಕೀಯ ಮಾತಾಡಿಲ್ಲ, ರಾಜಕಾರಣ ಅಂದ್ರೆ ಸ್ವಲ್ಪ ದೂರ ಆಗೋಗ್ತೀನಿ. ನಮ್ಮ ಮಾಧ್ಯಮದ ಪುಸ್ತಕಗಳು ಬಂದಾಗ ರಾಜಕೀಯವಾಗಿ ಏನಾದ್ರು ಶೇಕ್ ಬೆಂಗಳೂರು ಬೈಕ್ ಎಲ್ಲ ಇಲ್ಲ, ನಾನು ಕೊಡಲ್ಲ ಅಂತ ಯಾವತ್ತು ಅವ್ರ ಬೈಕ್ ಇದ್ದಿದ್ದಂತ ಹೊರಗ್ತಿರುವತ್ತು ಯಾವತ್ತೂ ರಾಜಕಾರಣದ ಬಗ್ಗೆ ನಾನು ಜಾಸ್ತಿ ಪ್ರಸ್ತಾಪ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಏನಿದೆ, ಕಾಲ ಯಾಕೆ ಬದಲಾಗಿದೆ, ಎಂತ ಒಂದು ಸಂದರ್ಭದಲ್ಲಿ ಚೆನ್ನಾಗಿ ಗೊತ್ತಿದೆ ಅಂತ ಗೊತ್ತಿಲ್ವಾ? ನಾನು ಅಂಬರೀಷನ ಮಗನಾಗಿ ಸಿಂಪಲ್ ವಿಷಯಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಶ್ವತ ಉಳಿಯೋದು ಒಂದೇ, ನಮ್ಮ ನಿಮ್ಮ ನಡುವೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಇದೆಯಲ್ಲ, ಅದು ಎಂದಿಗೂ ಯಾರು ಮುರಿಯಕ್ಕಾಗಲ್ಲ ಅಂತ ಹೇಳ್ತೀನಿ. ಏನೇ ಆಗಲಿ, ಎಲ್ಲೇ ಹೋದ್ರು, ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು, ನಾನು ಹೊರದೇಶದಲ್ಲಿ ಹೋದ್ರು ನಮ್ಮ ಗುರ್ತಿಡಿಯೋದು ಅಂಬರೀಷನ ಮಗ ಅಂತ ಗುರ್ತಿಡಿತಾರೆ. ನೋಡಿದ ತಕ್ಷಣ ನಮ್ಮ ಮಂಡ್ಯದ ಗಂಡು ಮಗ ಬಂದವನಪ್ಪ ಅಂತ ಎಲ್ಲೇ ಹೋದ್ರು ಹೇಳ್ತಾರೆ. ಏನೇ ಆಗಲಿ, ಕಾಲ ಹೇಗೆ ತಿರುಗಲಿ, ಪರಿಸ್ಥಿತಿ ಹೆಂಗೆ ಹೋಗ್ಲಿ, ಅದನ್ನು ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಇಲ್ವೋ, ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ ಯಾರು ಹೇಳಕ್ಕಾಗಲ್ಲ. ಆದ್ರೆ ನನಗೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ, ದೇವಸ್ಥಾನ ಪ್ರಮಾಣ ಮಾಡಿ ಹೇಳ್ತೀನಿ, ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ನಮ್ಮಲ್ಲಿ ಯಾವತ್ತು ಈ ಮಂಡ್ಯದ ಋಣ ಇಷ್ಟೇ ಇರುತ್ತೆ. ಋಣ ತೀರಿಸಕ್ಕೆ ನಾವು ಜೀವನ ಪೂರ್ತಿ ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಾಗಿರ್ಲಿ, ನಮ್ಮ ತಾಯವರಾಗಿರ್ಲಿ, ಅಂಬರೀಷನ ಹೆಸರು ಉಳಿಸ್ತೀವಿ, ನಿಮ್ಮ ಪ್ರೀತಿನ ಉಳಿಸ್ಕೊಂಡೇ ಹೋಗ್ತೀವಿ, ಮತ್ತೊಮ್ಮೆ ಕಳಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಎಲ್ಲಿಗೂ ಹೋಗಲ್ಲ, ನಿಮ್ಮೊಟ್ಟಿಗೆ ಇರಕ್ಕೆ ಇಷ್ಟಪಡ್ತೀವಿ, ನಿಮ್ಮ ಮಧ್ಯದಲ್ಲೇ ಇರಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲೂ ಹೋಗಲ್ಲ. ಒಳ್ಳೆಯದಾಗಿ ಈ ಒಂದು 5 ವರ್ಷ ಪಾಪ ನಮ್ಮ ತಾಯಿಯವರು ಏನೇನು ಕಷ್ಟಗಳು ಎದುರಿಸ್ಕೊಂಡು ಬಂದಿದ್ದಾರೆ ನೀವು ಚೆನ್ನಾಗಿ ಗೊತ್ತಿದೆ. ಸುಲಭವಾಗಿ ಏನೂ ಬಂದಿಲ್ಲ. 2 ವರ್ಷ ಕೋವಿಡ್ ಇತ್ತು, ಅದಿತ್ತು, ಹಲವಾರು ಕಷ್ಟಗಳಿತ್ತು. ಆದರೆ ಅವ್ರ ಪಾಪ ಯಾವತ್ತಿಗೂ ನಮ್ಮ ಜಿಲ್ಲೆಯ ಜನ ನಮ್ಮನ್ನು ಆಯ್ಕೆ ಮಾಡಿ ಡೆಲ್ಲಿವರೆಗೂ ಕಳಿಸಿದ್ದಾರೆ, ನನ್ನ ಆರಿಸಿದ್ದಾರೆ. ನಮ್ಮ ನಿಟ್ಟಿನಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ದುಡ್ಡಿದ್ದಾರೆ. ಅದು ಕೆಲವರು ಗೊತ್ತಿರ್ಬೋದು, ಕೆಲವರು ಗೊತ್ತಿರಬಹುದು. ಅದು ನನಗೆ ಗೊತ್ತಿದೆ. ನಮ್ಮ ಜನಕ್ಕೆ ಅಂಬರೀಷ್ ಕುಟುಂಬ ಕೊಡುಗೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದು ನಾವು ಯಾವತ್ತೂ ಮರೆಯಲ್ಲ, ನಮ್ಮ ಕೈ ಹಿಡಿದೇ ಹಿಡಿತಾರೆ ಅಂತ ನಾನು ನಂಬಿದ್ದೀನಿ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇನ್ನೊಂದ್ಸತಿ ಸ್ಪಷ್ಟವಾಗಿ ಹೇಳ್ತೀನಿ, ಏನೇ ಆಗಲಿ, ಯಾರೇ ಆಗಲಿ, ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ, ಯಾವತ್ತೂ ಈ ಮಣ್ಣು ಬಿಟ್ಟು ಹೋಗಲ್ಲ. ಎಲ್ರಿಗೂ ನಮಸ್ಕಾರ. ಮತ್ತೆ ಅಮ್ಮ ಎಲ್ಲ ಮಾತಾಡೋದಿದೆ, ನನ್ನ ಮಾತು ನಾನು ಇಲ್ಲಿಗೆ ಮುಗಿಸ್ತೀನಿ. ಯಾವತ್ತೂ ಒಂದು ಹೋಗಲ್ಲ ಅಂತ ನಾನು ಹೇಳೋದ್ರಿಂದ ನೀವು ನೋಡ್ತಾ ಇರ್ತೀರಾ, ಮುಂದೆ ನೋಡ್ತಾ ಇರ್ತೀರಾ. ಎಲ್ರಿಗೂ ಧನ್ಯವಾದ ಹೇಳ್ತಾ
ನಮಸ್ಕಾರ ಹೇಳ್ತಾ ನಮ್ಮ ಮಾತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.